ಇವತ್ತೆಲ್ಲ ನಮ್ಮ ಸದಸ್ಯರು, ನಮ್ಮ ಹಿರಿಯರು ಎಲ್ಲರೂ ಸೇರಿ ಇನ್ನು ಮುಂದಿನ ಹೆಜ್ಜೆ ಏನಂತ ಖಂಡಿತ ನಾವು ಯೋಚನೆ ಮಾಡಿ ನಿಮಗೆ ಹೇಳ್ತೀವಿ. ಡ್ರಾಫ್ಟ್ ಆಗಿದೆ, ಅದು 3 ತಿಂಗಳು. ಎಲ್ಲರ ಮನೆಗಳಿಗೆ ಹೋಗಿ ಅವರು ತಮ್ಮ ತಮ್ಮ ತಪ್ಪುಗಳು, ಹೆಸರುಗಳು, ವಿಳಾಸಗಳು, ಮದುವೆ ಆದವರು, ಟ್ರಾನ್ಸ್ಫರ್ ಆದವರು, ಮನೆ ವಿಳಾಸವನ್ನು ಬದಲಾದವರು, ನಿಧನ ಹೊಂದಿದವರು ಎಲ್ಲವನ್ನು ಪರಿಷ್ಕೃತ ಮಾಡಬೇಕಾಗಿದೆ. ಅದು ಪರಿಷ್ಕೃತ ಆದಮೇಲೆ ಅದು ಅರ್ಹ ಮತದಾರರ ಪಟ್ಟಿ ಆಗುತ್ತೆ. ಇವರು ಅರ್ಹ ಮತದಾರರ ಪಟ್ಟಿ ಕರಡು ಪ್ರತಿಯನ್ನೇ ಅರ್ಹ ಮತದಾರರ ಪಟ್ಟಿ ಅಂತ ಹೇಳಿ ತರಾತುರಿಯಲ್ಲಿ ಅವಸರದಿಂದ ಅಬ್ಜೆಕ್ಷನ್. ನಾನು ಕೂಡ ಇದನ್ನು 14ನೇ ತಾರೀಕು ನಾಮಿನೇಷನ್ ಮಾಡಿದ ತಕ್ಷಣ 17ಕ್ಕೆ ಹೋಗಿ ಸಹಕಾರಿ ಇಲಾಖೆಗೆ ನಾನು ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದೀನಿ. ಈ ಥರದ ತರಾತುರಿಯ ಇದು ಬೇಡ, 3 ತಿಂಗಳ ಅವಧಿಗೆ ಈ ಚುನಾವಣೆಯನ್ನು ಮುಂದೂಡಿ ಪರಿಷ್ಕೃತ ಪಟ್ಟಿ ಸಿದ್ಧ ಆದಮೇಲೆ ಈ ಸಂಘಕ್ಕೆ ಚುನಾವಣೆಗೆ ಅನುಮತಿ ಕೊಡಿ ಅಂತ ನಾನು ಹಿರಿಯ ಅಧಿಕಾರಿಯಾದಂಥ ಕೋಆಪರೇಟಿವ್ ಸೊಸೈಟಿ ಹಿರಿಯ ಅಧಿಕಾರಿಗಳನ್ನು ಎಲ್ಲ ಭೇಟಿಯಾಗಿ ವೈಯಕ್ತಿಕವಾಗಿ ಈ ಮನವಿಯನ್ನು ಕೊಟ್ಟು ಬಂದಿದ್ದೀನಿ. ಆದರೆ ಅವರು ಮೌನ ವಹಿಸಿದ್ದಾರೆ. ನಾನು ಅದೇ ಸಂದರ್ಭದಲ್ಲಿ ಅಬ್ಜೆಕ್ಟ್ ಮಾಡಿ, ನಾನು ಅಬ್ಜೆಕ್ಟಿವರ್ ಆಕ್ಷನ್ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳಿಗೆ ನಾನು ಈ ಮತ ಎಣಿಕೆಯನ್ನು ಒಪ್ತಾ ಇಲ್ಲ, ಇಲ್ಲಿಂದ ಕ್ವಿಟ್ ಆಗ್ತೀನಿ, ನಾನು ಇಲ್ಲಿ ಪ್ರೆಸೆಂಟ್ ಇರಲ್ಲ, ಇಂಥ ವ್ಯವಹಾರಗಳನ್ನ ನೋಡೋಕೆ ಆಗ್ತಿಲ್ಲ ನನಗೆ ಅಂತ ಹೇಳಿದಾಗ, ನೀವು ಏನೇ ಆಗಲಿ ಇದು ನಮ್ಮದೇ ನಿರ್ಧಾರ, ನಿಮ್ಮ ನಿರ್ಧಾರವನ್ನು ಇಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಈಗ ಓರಲಿ ಆಗಲಿ ಇದಾಗಲಿ ಚುನಾವಣೆ ಮುಗಿದ ನಂತರ ನಿಮ್ಮ ಯಾವುದೇ ಅಬ್ಜೆಕ್ಷನ್ನ ನೀವು ಫೈಲ್ ಮಾಡಿ ಅಂತ ಹೇಳಿದರು. ನನ್ನ ಪಾಡಿಗೆ ನಾನು ಚುನಾವಣೆ ನಡೆಸ್ತೀನಿ, ಚುನಾವಣೆಯ ಫಲಿತಾಂಶ ಕೊಡ್ತೀನಿ, ಯಾರು ಇರಲಿ ಇಲ್ಲದೆ ಇರಲಿ ನಾನು ಹೀಗೆ ಮುಂದುವರಿತೀನಿ. ನಮ್ಮ ಮುಂದಿನ ಹೆಜ್ಜೆ ಅದೇ ಇರುತ್ತೆ. ಅದು CCTV ಫುಟೇಜಸ್ ಬೇಕೇ ಬೇಕು. CCTV ಫುಟೇಜಿಗೆ ನಾನು ಪತ್ರವನ್ನು ಬರೀತೀನಿ. ಈಗ ಚುನಾವಣೆ ಅಧಿಕಾರಿಗಳು ನನಗೆ ಏನೇನು ದಾಖಲೆಗಳು ಬೇಕೋ ಅದನ್ನೆಲ್ಲ ಅವರು ಕೊಡಬೇಕಾಗತ್ತೆ. ನಮ್ಮ ಮುಂದಿನ ಹೆಜ್ಜೆ ಗಟ್ಟಿಯಾಗೇ ಇರುತ್ತೆ. ಸಹಕಾರ ಇಲಾಖೆ ನಡೆಸಲ್ಲ, ಇದು ಚುನಾವಣೆ ನಡೆಸೋದು ಕರ್ನಾಟಕ ಆಯಾ ಸಂಘಗಳು ಆ ಬೈಲಾ ಪ್ರಕಾರ. ಆದರೆ ಸಂಘದ ಕಾರ್ಯಕಾರಿ ಸಮಿತಿಯವರು ಕಾರ್ಯಕಾರಿ ಸಭೆಯನ್ನು ಮಾಡಿ ಅಧ್ಯಕ್ಷರು ಒಬ್ಬ ಚುನಾವಣಾ ಅಧಿಕಾರಿಯನ್ನು ನೇಮಿಸ್ತಾರೆ. ಚುನಾವಣಾ ಅಧಿಕಾರಿನೇ ಕೊಡ್ತಾರೆ. ಇವರು ನೇಮಿಸಿದಂಥ ಚುನಾವಣಾ ಅಧಿಕಾರಿ. ಅದಕ್ಕೆ ಈ ವ್ಯವಸ್ಥೆಯ ವಿರುದ್ಧ ನಾವು ಈಗ ಮರು ಚುನಾವಣೆಗೆ ನಾವು ಅದನ್ನು ವಿಚಾರಿಸಿ ನಾವು ತೀರ್ಮಾನ ಮಾಡ್ತೀವಿ. ನಿಮಗೆ ನೆಕ್ಸ್ಟ್ ವೆಲ್ಕಮ್ ಟು ಇದು ವೋಟ್ ಚೋರಿ ಸಂಬಂಧಪಟ್ಟಂಗೆ ನಾವು ನೋಡಿದ್ದು. ಲೇಖಕಿಯರ ಸಂಘ ಆಗಲಿ ಯಾವುದೇ ಸಂಘ ಆಗಲಿ ಅಲ್ಲಿ ಪಾರದರ್ಶಕತೆ ಇಲ್ಲ. ಚುನಾವಣೆ ಅಂದರೆ ಅದು ವೋಟ್ ಚೋರಿ ನಿಲ್ಲದೆ ಹೋದರೆ ಪ್ರಜಾಪ್ರಭುತ್ವ ಮತ್ತು ಈ ಒಂದು
ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.